ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಪರಾಧಿ ಎಂತವನೇ ಆದರೂ, ಎಷ್ಟೇ ಪಳಗಿದ ಪಾತಕಿ ಆದರೂ ಕೂಡ ಒಂದಲ್ಲ ಒಂದು ಸುಳಿವನ್ನ ಬಿಟ್ಟೇ ಹೋಗ್ತಾನೆ. ಇನ್ನು ಇದಂತೂ ಟೆಕ್ನಾಲಜಿಯ ಯುಗ. ಎಲ್ಲಂದ್ರಲ್ಲಿ CCTVಗಳಿವೆ. ಏನೇ ಅಪರಾಧ ಮಾಡಿದ್ರು ಪೊಲೀಸರು ಹಿಡಿಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಆರೋಪಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಅವನು ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಷ್ಟು ಅವನ ನೆಟ್ವರ್ಕ್ಗಳು ಬಯಲಾಗ್ತಾ ಹೋಗುತ್ತವೆ. ಅವನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಒಂದು ಅಪರಾಧ ಮಾಡಿದ ನಂತರ ಅವನು ಎಲ್ಲೂ ಹೋಗದೆ, ಯಾರನ್ನೂ ಭೇಟಿ ಮಾಡದೆ, ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಾದರೂ ಅಜ್ಞಾತವಾಗಿ ಯಾರ ಸಂಪರ್ಕಕ್ಕೂ ಸಿಗದೆ ಅಡಗಿ ಕೂತ್ರೆ ಮಾತ್ರ ಒಂದಷ್ಟು ದಿನ ತಪ್ಪಿಸ್ಕೋಬಹುದೇನೋ. ಆದ್ರೆ ಆರೋಪಿಗಳಿಗೆ ಸಾಮಾನ್ಯವಾಗಿ ಹಾಗೆ ಮಾಡೋದಕ್ಕೆ ಯಾರ ಸಂಪರ್ಕವೂ ಇಲ್ಲದೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾದವರು ಪಾಕಿಸ್ತಾನಕ್ಕೆ ಓಡಿ ಹೋಗದೆ ಇದ್ರೆ ಇವತ್ತಲ್ಲ ನಾಳೆ ಸಿಕ್ಕಿಬೀಳಲೇಬೇಕಾಗತ್ತೆ. ನಾನಿಷ್ಟೆಲ್ಲ ಹೇಳ್ತಾ ಇರೋದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಆರೋಪಿಯ ಬಗ್ಗೆ. ಮೊನ್ನೆ ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಬಿಟ್ಟ ಆರೋಪಿ ಅಲ್ಲಿಂದ ಬಸ್ ಹತ್ತಿ ಮೆಜೆಸ್ಟಿಕ್ ಕಡೆ ಬಂದಿದ್ದಾನೆ. ಆನಂತರ ಅವನು ಎಲ್ಲ ಬಿಟ್ಟು ಲೂಲು ಮಾಲ್ ಹತ್ತಿರಕ್ಕೆ ಬಂದಿದ್ದಾನೆ. ಅಲ್ಲಿಂದ ತುಮಕೂರು ಕಡೆಗೆ ಹೋದ ಅನ್ನೋ ಮಾಹಿತಿ ಪೊಲೀಸರಿಗೆ ಮತ್ತು NIAಗೆ ಸಿಕ್ಕಿದೆ. ಈ ತುಮಕೂರಿಂದ ಅದೇನು ಹಣೆ ಬರಹಾನೋ ಏನೋ. ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಒಂದು ಬಾಂಬ್ ಸ್ಫೋಟ ಆಗಿತ್ತಲ್ಲ, ಆ ಬಾಂಬ್ಗೆ ಸುತ್ತಿದ್ದು ತುಮಕೂರು ಮೂಲದ ಒಂದು ದಿನಪತ್ರಿಕೆಯನ್ನ. ಅಂದ್ರೆ ಆ ಬಾಂಬ್ ಸ್ಫೋಟದ ಆರೋಪಿ ಕೂಡ ತುಮಕೂರಿನ ಜೊತೆ ನಂಟನ್ನ ಇಟ್ಕೊಂಡಿದ್ದ ಅನ್ನೋದು ಆ ತನಿಖೆಯಲ್ಲಿ ಬಹಿರಂಗಗೊಂಡಿತ್ತು. ಈಗ ಕೂಡ ಬಾಂಬ್ ಬಿಟ್ಟ ನಂತರ ಆರೋಪಿ ತುಮಕೂರಿನ ಕಡೆ ಬಂದಿದ್ದಾನೆ. ಅವನ ಜಾಡು ಹುಡುಕುತ್ತಾ ಹೊರಟ ತನಿಖಾಧಿಕಾರಿಗಳಿಗೆ ಆ ಭಯೋತ್ಪಾದಕ ರಾತ್ರಿ 9 ಗಂಟೆ ಸುಮಾರಿಗೆ ಬಳ್ಳಾರಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಇದು NIAಗೆ ಒಂದು ದೊಡ್ಡ ಸುಳಿವು ಸಿಗೋದಕ್ಕೆ ಕಾರಣ ಆಗಿದೆ. ಗೆಳೆಯರೆ, ಬಳ್ಳಾರಿ ಅನ್ನೋದು ನಾವು ಅಂದುಕೊಂಡಷ್ಟು ಸರಳ ಮತ್ತು ಸಲೀಸಾಗಿಲ್ಲ. ಒಂದು ಕಾಲಕ್ಕೆ ಕಮ್ಯುನಿಸ್ಟ್ ಚಳವಳಿಗಳು ಹುಟ್ಟುಕೊಂಡಿದ್ದು ಬಳ್ಳಾರಿಯಲ್ಲಿ. ಇತ್ತೀಚೆಗೆ PFI ಬಲಗೊಂಡಿತ್ತು. ಕಳೆದ ವರ್ಷ ಅಲ್ಲಿನ ಒಂದು ದೊಡ್ಡ ಭಯೋತ್ಪಾದಕರ ಗ್ಯಾಂಗ್ ಅನ್ನ NIA ಹೆಡೆಮುರಿ ಕಟ್ಟಿತ್ತು ಮತ್ತು ಅದಕ್ಕೆ ಬಳ್ಳಾರಿ ಮಾಡ್ಯೂಲ್ ಅನ್ನುವ ಹೆಸರನ್ನು ಕೂಡ ಕೊಡಲಾಗಿತ್ತು. ಬಳ್ಳಾರಿಯ ಉಗ್ರರ ಕೈ ತುಂಬಾ ಉದ್ದಕ್ಕೆ ಚಾಚಿದೆ ಅನ್ನೋದು ಬಹಿರಂಗಗೊಂಡಿದ್ದೇ ಅವತ್ತು. ಈಗ ಬೆಂಗಳೂರು ಬ್ಲಾಸ್ಟ್ ಹಿಂದೆ ಕೂಡ ಇದೇ ಬಳ್ಳಾರಿ ಮಾಡ್ಯೂಲ್ ಇದೆಯಾ ಅನ್ನೋ ತನಿಖೆಯನ್ನ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನ ಜೈಲುಗಳಿಂದ ಬಾಡಿ ವಾರಂಟ್ ಮೇಲೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಬಳ್ಳಾರಿ ಮಾಡ್ಯೂಲ್ನ ನಾಯಕ ಸೈಯದ್ ಸಮೀರ್ ಈ ಆಗಂತುಕನಿಗೆ ಬಾಂಬ್ ತಯಾರಿ ಹಾಗೂ ಸ್ಫೋಟದ ಬಗ್ಗೆ ತರಬೇತಿಯನ್ನ ಕೊಟ್ಟಿರಬಹುದು ಅನ್ನೋದು NIA ಅಧಿಕಾರಿಗಳ ಸಂಶಯ. ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಿನಾಜ್ ಅಲಿಯಾಸ್ ಸುಲೇಮಾನ್ ಅನ್ನೋನೊಬ್ಬ ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಾನೆ. ಅವನನ್ನು ಈಗ NIA ವಿಚಾರಣೆಗೆ ಒಳಪಡಿಸ್ತಾ ಇದೆ. ಈ ಮಿನಾಜ್ PFIನ ಕಾರ್ಯಕರ್ತನಾಗಿದ್ದ. ಬಳ್ಳಾರಿ ಘಟಕದ ಉಸ್ತುವಾರಿಯನ್ನು ಇವನು ನೋಡ್ಕೋತಾ ಇದ್ದ. ಇವನಿಗೊಂದು 26 ವರ್ಷ ವಯಸ್ಸಾಗಿದೆ. PFI ನಿಷೇಧಕ್ಕೆ ಒಳಪಟ್ಟ ನಂತರ ಈ ಮಿನಾಜ್ ಐಸಿಸ್ನ ಸಂಪರ್ಕಕ್ಕೆ ಬಂದ. ಅಷ್ಟೊತ್ತಿಗಾಗಲೇ ಅಂದ್ರೆ PFIನ ಸದಸ್ಯನಿದ್ದಾಗಲೇ ಭಾರತದಲ್ಲಿನ ಸಾಕಷ್ಟು ಉಗ್ರ ಸಂಘಟನೆಗಳ ಜೊತೆ ಇವನಿಗೆ ಒಡನಾಟ ಶುರುವಾಗಿತ್ತು. ಪುಣೆ, ಜಾರ್ಖಂಡ್, ಮಹಾರಾಷ್ಟ್ರ, ದೆಹಲಿ ಹಾಗೂ ಇನ್ನಿತರ ಕಡೆಗಳಲ್ಲಿನ ಭಯೋತ್ಪಾದಕರು ಮಿನಾಜ್ ಜೊತೆ ಸಂಪರ್ಕದಲ್ಲಿದ್ದರು. ಹೀಗಾಗಿ PFI ಬ್ಯಾನ್ ಆದ ನಂತರ ಈ ಎಲ್ಲ ಸ್ಮಾಲ್ ಟೈಮ್ ಉಗ್ರರು ಐಸಿಸ್ ಜೊತೆ ಸಂಪರ್ಕವನ್ನ ಸಾಧಿಸ್ತಾರೆ ಮತ್ತು ಭಾರತದ ನಾನಾ ಕಡೆಗಳಲ್ಲಿ ಐಸಿಸ್ ಆಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಅವರು ತಮ್ಮ ಸಂಘಟನೆಗೆ, ಕಾರ್ಯಚಟುವಟಿಕೆಗಳಿಗೆ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದು ಬಳ್ಳಾರಿಯನ್ನ. ಯಾಕೆಂದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಮುಸ್ಲಿಂ ಬಾಹುಳ್ಯದ ಬಳ್ಳಾರಿಯಲ್ಲಿ ಇಂಥದ್ದೊಂದು ಕೇಂದ್ರವನ್ನ ಮಾಡಿಕೊಂಡ್ರೆ ಯಾರಿಗೂ ಅನುಮಾನ ಬರೋದಿಲ್ಲ, ಬೇಗ ಅದು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಅಂತ ಆ ಆರೋಪಿಗಳು ಭಾವಿಸಿದ್ರು ಮತ್ತು ಅದಕ್ಕೆ ಬಳ್ಳಾರಿ ಮಾಡ್ಯೂಲ್ ಅನ್ನೋ ಹೆಸರನ್ನೇ ಇಟ್ಕೊಂಡಿದ್ರು. ಹೀಗೆ ಬಳ್ಳಾರಿಯನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಮುಂತಾದ ಕಡೆಗಳಲ್ಲಿನ ಯುವಕರನ್ನ ಐಸಿಸ್ ಕಡೆಗೆ ಸೆಳೆಯೋದು, ಅವರ ಮೂಲಕ ವಿಧ್ವಂಸಕ ಕೃತ್ಯಗಳನ್ನ ಮಾಡಿಸೋದು ಈ ತಂಡದ ಮೂಲ ಉದ್ದೇಶ ಆಗಿತ್ತಂತೆ. ಆ ದಿನಗಳಲ್ಲಿ ಈ ಬಟ್ಟೆ ಅಂಗಡಿ ಮಿನಾಜ್ನ ಒಡನಾಟಕ್ಕೆ ಬಂದವನು ಸೈಯದ್ ಸಮೀರ್. 20 ವರ್ಷ ವಯಸ್ಸಿನ ಸೈಯದ್ ಸಮೀರ್ BCA ವ್ಯಾಸಂಗ ಮಾಡ್ತಾ ಇದ್ದ. ಅವನ ತಲೆಗೆ ಮತಾಂಧತೆಯನ್ನು ತುಂಬಲಾಯಿತು. ಅವನು ಭಯೋತ್ಪಾದಕ ಚಟುವಟಿಕೆಗಳ ಕಡೆಗೆ ಆಕರ್ಷಿತನಾದ, ಐಸಿಸ್ ಸದಸ್ಯನಾದ, ಅಲ್ಲದೆ ತನ್ನ ಸ್ನೇಹಿತರನ್ನು ಕೂಡ ಐಸಿಸ್ ಕಡೆ ಸೆಳೆಯುವ ಕೆಲಸವನ್ನು ಶುರು ಮಾಡಿದ. ಈ ಬಗ್ಗೆ ಕಳೆದ ಡಿಸೆಂಬರ್ 14ನೇ ತಾರೀಕು NIAಗೆ ಮಾಹಿತಿ ಸಿಕ್ತು. ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡಲಾಯಿತು. ಅವತ್ತು ಮಿನಾಜ್ ಅಲಿಯಾಸ್ ಮೊಹಮ್ಮದ್ ಸುಲೇಮಾನ್, ಸೈಯದ್ ಸಮೀರ್ ಇಬ್ಬರನ್ನು ಬಳ್ಳಾರಿಯಲ್ಲಿ ಬಂಧಿಸಲಾಯಿತು. ಅವರ ಜೊತೆಗೆ ಮುಂಬೈನಿಂದ ಅನಾಸ್ ಇಕ್ಬಾಲ್ ಶೇಖ್, ಬೆಂಗಳೂರಿನ ಮೊಹಮ್ಮದ್ ಮುನೀರುದ್ದೀನ್, ಸೈಯದ್ ಸಮೀವುಲ್ಲಾ, ಮೊಹಮ್ಮದ್ ಮುಜಾಮಿಲ್ ಅನ್ನೋರನ್ನ NIA ಬಂಧಿಸಿತು. ಇದರ ಜೊತೆಗೆ ದೆಹಲಿಯಿಂದ ಶಹನ್ ರೆಹಮಾನ್, ಜಮ್ಶೆಡ್ಪುರದಿಂದ ಮೊಹಮ್ಮದ್ ಶಹಬಾಜ್ ಅಲಿಯಾಸ್ ಗುಟ್ಟು ಕೂಡ NIA ಬಂಧನಕ್ಕೀಡಾದರು. ಹಾಗೆ IEDಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ ಕಚ್ಚಾ ಸಾಮಗ್ರಿಗಳು, ಸಲ್ಫರ್, ಪೊಟ್ಯಾಷಿಯಂ ನೈಟ್ರೇಟ್, ಇದ್ದಿಲು, ಗನ್ ಪೌಡರ್, ಇದರ ಜೊತೆಗೆ ಒಂದಷ್ಟು ಮಾರಣಾಂತಿಕ ಆಯುಧಗಳು, ಭಾರಿ ಪ್ರಮಾಣದ ನಗದು ಮತ್ತು ಹಲವು ಮಹತ್ವದ ದಾಖಲೆಗಳ ಜೊತೆ ಸ್ಮಾರ್ಟ್ ಫೋನುಗಳು, ಡಿಜಿಟಲ್ ಸಾಧನಗಳನ್ನು ಕೂಡ NIA ವಶಕ್ಕೆ ಪಡ್ಕೊಳ್ತು. ಹೀಗೆ ಬಳ್ಳಾರಿಯಲ್ಲಿ ಅರೆಸ್ಟ್ ಆದ ಸೈಯದ್ ಮತ್ತು ಮಿನಾಜ್ ಜೈಲಲ್ಲಿದ್ರು. ಸೈಯದ್ ಅಲ್ಲಿ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ. ಅವನು ಅಲ್ಲಿನ ಮುಸ್ಲಿಂ ಹುಡುಗರನ್ನ ಸಂಪರ್ಕಕ್ಕೆ ತಗೊಂಡ, ಅವರಿಗೆ IED ತಯಾರು ಮಾಡೋದನ್ನ ಹೇಳಿಕೊಡೋದಕ್ಕೆ ಶುರು ಮಾಡ್ದ. ಜೈಲಲ್ಲಿ
ವೇಳೆಗಳಲ್ಲಿ ಇವನ ಸಂಪರ್ಕಕ್ಕೆ ಬಂದು ಇವನಿಂದ ತರಬೇತಿ ಪಡೆದವರು ಯಾರೋ ಈ ಕೃತ್ಯ ಮಾಡಿರಬೇಕು, ಅಥವಾ ಈ ತಂಡ ಹೊರಗಿದ್ದಾಗ ಇವರು ರಿಕ್ರೂಟ್ ಮಾಡಿಕೊಂಡ ಭಯೋತ್ಪಾದಕ ಅಪ್ರೆಂಟಿಸ್ಗಳು ಯಾರೋ ಈ ಕೃತ್ಯಕ್ಕೆ ಕೈ ಹಾಕಿರಬೇಕು ಅನ್ನೋ ಸಂಶಯ ಎನ್ಐಎ ಅಧಿಕಾರಿಗಳದ್ದು. ಹೀಗಾಗಿನೇ ಸೈಯದ್ ಮಿನಾಜ್ ಸೇರಿದ ಹಾಗೆ ಒಟ್ಟು 4 ಎನ್ಐಎ ಬಾಡಿ ವಾರಂಟ್ ಮೇಲೆ ವಶಕ್ಕೆ ತಗೊಂಡು ವಿಚಾರಣೆಯನ್ನು ಆರಂಭ ಮಾಡಿದೆ. ಗೆಳೆಯರೆ, ಈ ಬಳ್ಳಾರಿ ಮಾಡ್ಯೂಲ್ ಬಗ್ಗೆ ನಮಗೆ ಗೊತ್ತಾಗಿದೆ. ಯಾಕೆಂದ್ರೆ ಅಲ್ಲಿ ಎನ್ಐಎ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ ಕಾರಣ ಈ ಉಗ್ರ ಪಡೆಯ ವಿಷಯ ಬಹಿರಂಗಗೊಂಡಿದೆ. ಆದ್ರೆ ಹೀಗೆ ಹೊರಗೆ ಬಾರದೆ ಗೌಪ್ಯವಾಗಿ ನಡೀತಾ ಇರೋ ಇನ್ನೆಷ್ಟು ಮಾಡ್ಯೂಲ್ಗಳು ಯಾವ್ಯಾವ ಊರಲ್ಲಿ ಆಕ್ಟಿವ್ ಆಗಿವೆಯೋ ಯಾರಿಗ್ ಗೊತ್ತು. ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ, ಬಟ್ಟೆ ಅಂಗಡಿ ಮಾಲೀಕ, ಮೆಣಸಿನಕಾಯಿ ಮಾರಾಟ ಮಾಡೋನು, ಚಪ್ಪಲಿ ಅಂಗಡಿ ಇಟ್ಟವನು, ನಿಮ್ಮೂರುಗಳಲ್ಲಿ ಕಾಣಿಸ್ಕೊಳ್ಳೋ ಪಂಚರ್ ಅಂಗಡಿಯವನು, ಹಳೆ ಪಾತ್ರೆ ಮಾರಾಟ ಮಾಡೋನು, ಮಟನ್ ಅಂಗಡಿ ಇಟ್ಕೊಂಡವನು, ಅತ್ತರು ಮಾರೋನು, ಹೀಗೆ ಯಾರ್ಯಾರು ಯಾವ್ಯಾವ ವೇಷದಲ್ಲಿ ನಮ್ಮ ನಡುವೆ ಕೂತು ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಯಾರಿಗೆ ತಾನೇ ಗೊತ್ತು. ಇವರನ್ನೆಲ್ಲ ಭಯೋತ್ಪಾದಕರನ್ನಾಗಿ ಮಾಡಿರೋದು ಮತ್ತು ಅವರ ನಡುವೆ ಒಂದು ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಾರಣವಾಗಿರೋದು ಮಾತ್ರ ಇತ್ತೀಚೆಗಷ್ಟೇ ಬ್ಯಾನ್ ಆದ PFI ಅನ್ನೋ ಸಂಘಟನೆ. ಈ ಸಂಘಟನೆಯ ಸಾಕಷ್ಟು ಸದಸ್ಯರು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿರುವುದು ಮತ್ತು ಆ ಸಂಘಟನೆಗಳನ್ನ ಸೇರಿರೋದು ಕೂಡ ಗೊತ್ತಾಯಿತು. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ 1967 ನ ಸೆಕ್ಷನ್ 3 ಸಬ್ಸೆಕ್ಷನ್ 1 ನ ಅಡಿಯಲ್ಲಿ ಈ ಸಂಘಟನೆಯ ಮೇಲೆ ಕೇಂದ್ರ ಸರ್ಕಾರ ನಿಷೇಧವನ್ನು ಹೇರಿತು. ಗೆಳೆಯರೆ, ಈ PFI ಸಂಘಟನೆ ಇದುವರೆಗೆ ಸಾಕಷ್ಟು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಕೇರಳದ ಸಂಜಿತ್, ಬಿಬಿನ್, ನಂದು, ಅಭಿಮನ್ಯು, ತಮಿಳುನಾಡಿನ ರಾಮಲಿಂಗಂ, ಶಶಿಕುಮಾರ್, ಕರ್ನಾಟಕದ ಶರತ್, ರುದ್ರೇಶ್, ಪ್ರವೀಣ್ ಪೂಜಾರಿ, ಪ್ರವೀಣ್ ನೆಟ್ಟಾರು ಮುಂತಾದ ಸಾಕಷ್ಟು ಜನರ ಹತ್ಯೆಗಳಲ್ಲಿ PFI ಕೇಡರುಗಳು ಭಾಗಿಯಾಗಿದ್ರು. ಇದಲ್ಲದೆ ಈಗಾಗಲೇ PFI ನ ಸಾಕಷ್ಟು ಜನ ಐಸಿಸ್ ಸೇರಿ ಸಿರಿಯಾ, ಆಫ್ಘನಿಸ್ತಾನ ಹಾಗೂ ಇರಾಕ್ಗಳಲ್ಲಿ ಕೆಲಸ ಮಾಡ್ತಾ ಇರೋದು ಕೂಡ ಗೊತ್ತಾಗಿದೆ. ಇಷ್ಟೆಲ್ಲ ಮಾಡಿ ಕೂಡ ಈ PFI ಇದುವರೆಗೆ ದಕ್ಕಿಸ್ಕೊಂಡು ಬಂದಿತ್ತು. ಈ ಸಂಘಟನೆಯ ಬಗ್ಗೆ ಹೆಚ್ಚು ಅನುಮಾನಗಳು ಬಾರದ ಹಾಗೆ ನೋಡಿಕೊಳ್ಳುವ ಪ್ರಯತ್ನಗಳು ಕೂಡ ನಡೆದಿದ್ವು. ಆದರೆ ಯಾವಾಗ ಕರ್ನಾಟಕದಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ನಡೀತೋ ಆ ತನಿಖೆಯನ್ನ ಕೈಗೆತ್ತಿಕೊಂಡ ಎನ್ಐಎಗೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಹಿಂದೆ ದೊಡ್ಡ ಸಂಚೊಂದು ನಡೆದಿರೋದು ಗೊತ್ತಾಯಿತು. ಅದರ ಬೆನ್ನಹತ್ತಿ ಹೋದ ಅಧಿಕಾರಿಗಳಿಗೆ PFI ಸಂಘಟನೆಯ ಸಾಕಷ್ಟು ಕೃತ್ಯಗಳ ಬಗ್ಗೆ ಗೊತ್ತಾಗ್ತಾ ಹೋಯಿತು. ಅಷ್ಟೊತ್ತಿಗಾಗಲೇ ಈ PFIಗೆ ವಿದೇಶಗಳಿಂದ ಹಣ ಬರ್ತಿರೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಇಲ್ಲಿ ಇಡಿ ಕೂಡ ಕಾರ್ಯಪ್ರವೃತ್ತವಾಗಿತ್ತು. ಆ ಎಲ್ಲ ಮಾಹಿತಿಗಳನ್ನ ಗಮನದಲ್ಲಿಟ್ಟುಕೊಂಡು ಕಡೆಗೆ PFI ಮೇಲೆ ಕೇಂದ್ರ ಸರ್ಕಾರ ನಿಷೇಧವನ್ನ ಹೇರಿತು. ಹಾಗಂತ PFI ಸದಸ್ಯರ ಕಾರ್ಯಚಟುವಟಿಕೆಗಳೆಲ್ಲ ನಿಂತು ಹೋಗಿವೆ ಅಂತಲ್ಲ. ಆ ಸಂಘಟನೆಯ ಮೇಲೆ ನಿಷೇಧ ಹೇರಿದ ನಂತರ ಕೂಡ ಸದ್ಯದ ಮಟ್ಟಿಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಲೇ ಬರ್ತಾ ಇದ್ದಾರೆ. PFI ಬ್ಯಾನ್ ಆದ ನಂತರ ಕೂಡ ಸಾಕಷ್ಟು ಕಡೆಗಳಲ್ಲಿ ಬಾಂಬ್ ಸ್ಫೋಟಗಳು ಹಾಗೂ ಹತ್ಯೆಗಳು ಕೂಡ ನಡೀತಾ ಬಂದಿವೆ. ಈಗ ರಾಮೇಶ್ವರಂ ಸ್ಫೋಟದ ಹಿಂದೆ ಕೂಡ ಇದೇ ನಿಷೇಧಿತ ಸಂಘಟನೆಯ ಸದಸ್ಯರಾಗಿದ್ದವರ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೈ ಕರ್ನಾಟಕ.